ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ನಾನು ಆರಾಮಾಗಿದ್ದೇನೆ. ಇವತ್ತೊಂದು ಕ್ರೈಮ್ ನ್ಯೂಸ್ ಜೊತೆಗೆ ಬಂದಿದ್ದೇನೆ. ಅದರಲ್ಲೂ ಕೂಡ ಕ್ರೈಮ್ ರಿಲೇಟೆಡ್ ಗುಡ್ ನ್ಯೂಸ್ ಜೊತೆಗೆ ನಿಮ್ಮ ಎದುರಿಗೆ ಬಂದಿದ್ದೇನೆ. ವಿವರವನ್ನು ನಿಮಗೆ ಹೇಳೋದಕ್ಕಿಂತ ಮುಂಚೆ ನೀವೇನಾದರೂ ಮೊದಲ ಬಾರಿಗೆ ಕೂರ್ಗ್ ಬಸ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲೂ ಕೂಡ ನಾವು ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೀವಿ, ಅಲ್ಲಿ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಏನಪ್ಪ ಕ್ರೈಮ್ ಸುದ್ದಿ ಅಂತ ಹೇಳಿದ್ರೆ, ಕೊಡಗು ಜಿಲ್ಲೆಯ ನ್ಯಾಯಾಲಯವೊಂದರಲ್ಲಿ, ಅದರಲ್ಲೂ ವಿರಾಜಪೇಟೆಯ ನ್ಯಾಯಾಲಯದಲ್ಲಿ ಐತಿಹಾಸಿಕ ತೀರ್ಪು ಇವತ್ತು ಹೊರಬಂದಿದೆ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟ ಹಾಗೆ. ಅದು ಕೂಡ ಅಪರಾಧಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿರೋದು. ಏನು ಎತ್ತ ನಿಮಗೆ ಶಾಕ್ ಆಗಿರ್ಬೋದು, ಏನು ಮರಣದಂಡನೆ ಶಿಕ್ಷೆ ವಿಧಿಸಿದ್ದಾರಾ ಅಂತ. ಹೌದು, ನಾವು ನಂಬಲೇಬೇಕಾದಂತಹ ವಿಚಾರ. ಇನ್ನೊಂದು ಮುಖ್ಯ ವಿಷಯ ಏನು ಅಂತ ಹೇಳಿದ್ರೆ, ಘಟನೆ ನಡೆದು ಪ್ರಕರಣ ನಡೆದು 9 ತಿಂಗಳ ಅವಧಿಯ ಒಳಗೆ ವಿಚಾರಣೆ ನಡೆದು, ತನಿಖೆ ನಡೆದು, ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಕೆಯಾಗಿ ವಿಚಾರಣೆ ನಡೆದು ತೀರ್ಪು ಹೊರ ಬಂದಿರೋದು. ಇವತ್ತು ಡಿಸೆಂಬರ್ 10ನೇ ತಾರೀಕು ತೀರ್ಪು ಹೊರ ಬಂದಿದೆ. ವಿರಾಜಪೇಟೆಯ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಈ ತೀರ್ಪು ಹೊರ ಬಂದಿರೋದು. ಏನು ಎತ್ತ ಪ್ರಕರಣ ಏನು ಎಲ್ಲವನ್ನ ಹೇಳ್ತೇನೆ. ಮಾರ್ಚ್ 28ನೇ ತಾರೀಕು, ಇದೇ ವರ್ಷ 2025ನೇ ತಾರೀಕು, ಒಂದು ಘಟನೆ ಇಡೀ ಜಿಲ್ಲೆಯನ್ನು ಬೆಚ್ಚಿ ಬೀಳಿಸುತ್ತೆ. ಅದು ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಬೇಗೂರು ಗ್ರಾಮದಲ್ಲಿ ಆದಂತಹ ಘಟನೆ. ಏನಪ್ಪ ಅಂದರೆ, ಒಂದು ಮನೆಯಲ್ಲಿ 5 ಜನ ವಾಸವಾಗಿರ್ತಾರೆ. ಆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ 5 ಜನರಲ್ಲಿ 4 ಜನ ಭೀಕರವಾಗಿ, ಬರ್ಬರವಾಗಿ ಹತ್ಯೆಗೀಡಾಗಿರ್ತಾರೆ. ಒಂದು ಅರ್ಥದಲ್ಲಿ ಹೇಳಬೇಕು ಅಂತಂದರೆ, ಒಂದು ರೀತಿ ಪೈಶಾಚಿಕ ಕೃತ್ಯ ಅಂತಲೇ ಹೇಳ್ಬೋದು. ಎಲ್ಲರನ್ನು ಕೂಡ ಆ ಮಟ್ಟಿಗೆ ಮಚ್ಚು ಅನ್ನೋದಕ್ಕಿಂತ ಕತ್ತಿಯಿಂದ ಕೊಚ್ಚಿ ಕೊಂದಂತಹ ಪ್ರಕರಣ ಅದು. ಅದರ ಬಗ್ಗೆ ಹೇಳ್ತೇನೆ ನಾನು. ನಿಮಗೆಲ್ಲ ನೆನಪಾಗಿರ್ಬೋದು ಆ ಪ್ರಕರಣ ಏನು ಅಂತ. 28ನೇ ತಾರೀಕು ಮಧ್ಯಾಹ್ನದ ವೇಳೆಗೆ ಹೊರಬಂದಂತಹ ಸುದ್ದಿ ಇದು. ಅದಕ್ಕಿಂತ ಮುಂಚಿತವಾಗಿ ಈ ಪ್ರಕರಣದಲ್ಲಿ ಯಾರ್ಯಾರು ಕೊಲೆಗೀಡಾಗಿದ್ರು ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ. ನಂತರ ನಿಮಗೆ ಅದು ಪಿಕ್ಚರ್ ನಿಮಗೆ ಅರ್ಥ ಆಗುತ್ತೆ. ಒಂದು ನಾಗಿ, 35 ವರ್ಷ, ನಾಗಿಯ ಅಜ್ಜ ಅಜ್ಜಿ ಕರಿಯ, ಗೌರಿ, ಇವರಿಬ್ಬರು ಇಳಿ ವಯಸ್ಸಿನ 70-75 ವಯಸ್ಸಿನ ಹಿರಿಯರು, ಜೊತೆಗೆ 5 ವರ್ಷದ ಮಗು ಕಾವೇರಿ ಅಂತ, ನಾಗಿಯ ಮಗು. ಈ ಘಟನೆಯಲ್ಲಿ ಭೀಕರವಾಗಿ ಕೊಲೆಗೀಡಾಗಿರ್ತಾರೆ. ಕೊಲೆ ಮಾಡಿದವನು ಬೇರೆ ಯಾರೂ ಅಲ್ಲ, ಆ ನಾಗಿಯ ಪತಿ. ಆಕೆಗೆ ಮೊದಲೊಂದು ಮದುವೆ ಆಗಿರುತ್ತೆ, ಬೇರೆ ಬೇರೆ ಕಾರಣಕ್ಕೆ ಬಿಟ್ಟೋಗಿದ್ದಾರೆ, ಏನಾಗಿದೋ ಗೊತ್ತಿಲ್ಲ. ಈತ 2ನೇ ಪತಿ. ಆತನೇ ಈ ಪ್ರಕರಣದ ಪ್ರಮುಖ ಆರೋಪಿ, ಈಗ ಅಪರಾಧಿ ಆಗಿರೋದು. ಒಬ್ಬನೇ ಮಾಡಿರುವಂತಹ ಕೃತ್ಯ ಇದು. 4 ಮನಸ್ಸೋ ಇಚ್ಛೆ ಕೊಚ್ಚಿ ಕೊಂದಾತ ಒಬ್ಬನೇ. ಅದು ಹೇಗೆ ಕೊಂದೋ ಗೊತ್ತಿಲ್ಲ. ಎ.ಕೆ. ಗಿರೀಶ್ ಅನ್ನೋನು 7 ವರ್ಷದ ಹಿಂದೆ ಅಷ್ಟೇ ಮದುವೆಯಾಗಿ ಬಂದಿರ್ತಾನೆ ಇಲ್ಲಿ. ಮೂಲತಃ ಈತ ಕೇರಳದ ಮಾನಂದವಾಡಿಯ ಅತ್ತಿಮಾಲ ಕಾಲೋನಿಯ ನಿವಾಸಿ. 7 ವರ್ಷದಿಂದ ಇಲ್ಲಿಗೆ ಬಂದು ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಾ ಇರ್ತಾನೆ, ಕೂಲಿ ಕೆಲಸ ಮಾಡಿಕೊಂಡು. ಅಲ್ಲಿ ಬೇಗೂರಿನ ಚೋಡುಮಾಡ ವಿಕ್ರಮ್ ಅನ್ನೋರ ತೋಟದಲ್ಲಿ ಇವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇರ್ತಾರೆ. ಇದಕ್ಕಿಂತ ಮುಂಚೆ ಒಂದು ಘಟನೆನೇ ಹೇಳ್ತೇನೆ. ಆ ದಿನ 27ನೇ ತಾರೀಕು, ಇದು ಘಟನೆ 28ನೇ ತಾರೀಕು ಬೆಳಕಿಗೆ ಬರುತ್ತಲ್ಲ, 27ನೇ ತಾರೀಕು ನಾಗಿಯ ಅಜ್ಜ ಕರಿಯ ಇದಾರಲ್ಲ, 75 ವರ್ಷದ ಕರಿಯ, ವಿಕ್ರಮ್ ಅವರ ಬಳಿ ಒಂದು ವಿಷಯನ ಹೇಳಿರ್ತಾರೆ. ಇವತ್ತು ಕಾಫಿಯನ್ನು ನಾವು ಪೊನ್ನಂಪೇಟೆಗೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡ್ಕೊಂಡು ಬರುವ ಅಂತ, ಪಿಕಪ್ ಕೊಡಿ, ನಾವು ಮಾರಾಟ ಮಾಡ್ಕೊಂಡು ಬರುವ ಅಂತ. ಆಗ ವಿಕ್ರಮ್ ಅವರು ಹೇಳ್ತಾರೆ, ಇವತ್ತು ಬೇಡ, ಇವತ್ತು ಲೇಟ್ ಆಯ್ತಲ್ಲ, ಸಂಜೆ ಆಗಿದೆ, ಬೇಡ, ನಾಳೆ ಬೆಳಗ್ಗೆ ಹೋಗಿ ಮಾರಿ ಬರುವ ಅಂತ ಹೇಳ್ತಾರೆ. ಹಾಗಾಗಿ ವಾಪಸ್ ಕಳಿಸ್ತಾರೆ. ಇವರು ಮನೆಗೆ ಬಂದು ಆ ದಿನದ ಕೆಲಸಗಳೆಲ್ಲ ಮುಗಿಸಿ ಊಟ ಎಲ್ಲನ ಮಾಡಿ ಮಲ್ಕೊಂಡಿರ್ತಾರೆ. ಅದೇ ದಿನ ಸಂಜೆ ಈತ ಏನು ಮಾಡಿರ್ತಾನೆ, ಯಾರು ಗಿರೀಶ್ ಅನ್ನೋನು ಕಂಠಪೂರ್ತಿ ಕುಡಿದು ಮನೆಗೆ ಬರ್ತಾನೆ. ಉಳಿದವರೆಲ್ಲ ಮಲಗಿರ್ತಾರೆ. ಈತ ಬರ್ತಾನೆ, ಮನೆಗೆ ಬಂದು ಊಟ ಎಲ್ಲ ಮಾಡಿಕೊಂಡು ಹೆಂಡತಿ ಜೊತೆ ಜೋರು ಮಾತುಕತೆ ಶುರು ಮಾಡ್ತಾನೆ. ಶುರು ಮಾಡಿದವನೇ ಒಂದೊಂದೇ ವಿಷಯವನ್ನು ತೆಗಿತಾನೆ. ನಿನಗೆ ಬೇರೊಬ್ಬನ ಜೊತೆಗೆ ಸಂಬಂಧ ಇದೆ, ಆತನ ಜೊತೆಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ಯಾ, ಅವನ ಜೊತೆಗೆ ತಿರುಗಾಡ್ತಿದ್ಯಾ, ಹೋಗ್ತಿದ್ಯಾ ಅಂತ, ಹೀಗೆ ಒಂದೊಂದೇ ವಿಚಾರವನ್ನು ತೆಗೆದು ಗಲಾಟೆ ಮಾಡ್ತಾನೆ. ನಿನ್ನೆ ಇವತ್ತು ಬಿಡೋದಿಲ್ಲ, ನಿನಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಆಕೆ ಎದುರಲ್ಲೇ ಹೇಳ್ತಾನೆ. ಹೇಳಿ ಸ್ವಲ್ಪ ಹೊತ್ತಿನಲ್ಲೇ
ನಾವು ಸ್ಥಳೀಯವಾಗಿ ಮಂಡೆ ಕತ್ತಿ ಅಂತ ಹೇಳ್ತೇವೆ. ಮರ ಕಪಾತ್ ಅಥವಾ ದೊಡ್ಡ ದೊಡ್ಡ ಸೌದೆಗಳನ್ನು ತುಂಡರಿಸೋದಕ್ಕೆ ಬಳಸುವಂತಹ ಒಂದು ಬಲವಾದ ಕತ್ತಿ. ಆ ಕತ್ತಿಯನ್ನು ತೆಗೆದು ಏಕಾಏಕಿ ನಾಗಿಯ ಮೇಲೆ ಪ್ರಹಾರ ಮಾಡ್ತಾನೆ. ತಲೆ, ಕುತ್ತಿಗೆ, ಕಿವಿ, ಕೈ, ಕಾಲು, ದೇಹದ ಬೇರೆ ಬೇರೆ ಭಾಗಗಳಿಗೆ ಮನಸ್ಸು ಇಚ್ಛೆ ಕಡಿತಾನೆ. ಅಲ್ಲಿ ಅಕ್ಕಪಕ್ಕದಲ್ಲಿ ಬೇರೆ ಯಾವುದೇ ಮನೆ ಇರೋದಿಲ್ಲ, ಒಂಟಿ ಮನೆ. ಅದು ಮನೆ ಅನ್ನೋಕ್ಕಿಂತ ಗುಡಿಸಲು. ಇವ್ರು ಮಾತ್ರ ವಾಸವಾಗಿರ್ತಾರೆ. ಹೀಗಾಗಿ ಇವಳ ಚೀರಾಟ ಯಾರಿಗೂ ಕೇಳಿಸೋದಿಲ್ಲ. ಮನೆಯಲ್ಲಿ ಇನ್ನೂ ಮೂವರು ಇರ್ತಾರಲ್ಲ, ಇಬ್ಬರು ವೃದ್ಧ ದಂಪತಿ, ಅಜ್ಜ ಅಜ್ಜಿ ಜೊತೆಗೆ ಮಗಳು. ಅವರು ಕೂಡ ಇದನ್ನು ನೋಡಿ ಬೆಚ್ಚಿ ಬೀಳ್ತಾರೆ. ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ತಡೆಯೋದಕ್ಕೆ ಹೋಗ್ತಾರೆ. ಆ ವಯಸ್ಸಾದವರು ಏನು ತಾನೇ ಮಾಡೋದಕ್ಕೆ ಸಾಧ್ಯ. ತಡೆಯೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಗಿರೀಶ್ ಏನು ಮಾಡ್ತಾನೆ, ಅವರ ಮೇಲೂ ಕೂಡ ತನ್ನ ಕೈಯಲ್ಲಿದ್ದಂತಹ ಕತ್ತಿಗಿಂದ ಪ್ರಹಾರ ಮಾಡ್ತಾನೆ. ಆಕೆಯ ಮೇಲೆ ಹೇಗೆ ಮನಸ್ಸೋ ಇಚ್ಛೆ ಪ್ರಹಾರ ಮುಂದುವರಿಸಿದ್ನೋ ಅದನ್ನು ಇಲ್ಲಿ ಇವರ ಮೇಲೂ ಮಾಡ್ತಾನೆ. ಮೂವರು ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾರೆ. ಕಡೆಗೆ ಆ ಪುಟ್ಟ ಮಗು, 5 ವರ್ಷದ ಕಾವೇರಿ. ಅದು ಗೊತ್ತಿಲ್ಲ ಈತನಿಗೆ ಜನಿಸಿದಂಥ ಮಗುವೋ ಅಥವಾ ಬೇರೆ ಮೊದಲ ಗಂಡನಿಗೆ ಹುಟ್ಟಿದ ಮಗುವೋ ಗೊತ್ತಿಲ್ಲ. ಆದರೆ ಆ ಪುಟ್ಟ ಮಗು, 5 ವರ್ಷದ ಮಗುವಿಗೆ ಏನು ಗೊತ್ತಿದೆ ಹೇಳಿ? ಅದು ಈತನಿಗೆ ಏನು ಮಾಡಿತು? ಏನು ಮಾಡಲಿಕ್ಕೆ ಸಾಧ್ಯ? ಆ ಮಗು ಅನ್ನೋದನ್ನು ಕೂಡ ನೋಡದೆ ಒಂದು ರೀತಿಯಲ್ಲಿ ರಾಕ್ಷಸನ ರೀತಿಯಲ್ಲಿ ತನ್ನ ಪ್ರಹಾರವನ್ನು, ಅಟ್ಟಹಾಸವನ್ನು ಮೆರಿತಾನೆ. ಆ ಮಗುವನ್ನು ಕೂಡ ಕತ್ತಿಯ ಅಂಚಿಗೆ ಬಲಿ ಪಡ್ಕೊಳ್ತಾನೆ. ಆಕೆಯನ್ನು ಮನಸ್ಸೋ ಇಚ್ಛೆ ಕೊಚ್ಚಿ ಕೊಂದಿರ್ತಾನೆ. ಅಷ್ಟೊತ್ತಿಗೆ ಎಲ್ಲವನ್ನು ನೋಡಿದಾಗ ಆತನಿಗೆ ಕುಡಿದ ಮತ್ತು ಇಳಿದಿರ್ಲಿಕ್ಕೂ ಸಾಕು, ಅಥವಾ ಹೆಚ್ಚಾಗಿ ಇಟ್ಕೊಂಡಿದ್ದನೋ ಗೊತ್ತಿಲ್ಲ, ಹೆಚ್ಚಾಗಿ ಇಟ್ಟಿದ್ದನ್ನು ಕುಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆದನೋ ಗೊತ್ತಿಲ್ಲ. ಒಟ್ಟಾರೆ ಅಲ್ಲಿಂದ ಕಾಲ್ಕೆತ್ತಿದ್ದಾನೆ. ಸುತ್ತಮುತ್ತಲ ತೋಟವನ್ನು ದಾಟಿ ಎಲ್ಲಿಗೆ ಹೋಗಿದ್ನೋ ಗೊತ್ತಿಲ್ಲ. ಇದು ವಿಷಯ ಹೇಗೆ ಗೊತ್ತಾಯಿತು? ಯಾರಿಗೂ ಗೊತ್ತಾಗಿರೋದಿಲ್ಲ. ಮಧ್ಯಾಹ್ನದವರೆಗೂ ಕೂಡ ಯಾರಿಗೂ ಗೊತ್ತಾಗಿರೋದಿಲ್ಲ. ನಾನು ಆಗಲೇ ಹೇಳ್ದಲ್ಲ, ಈ ಪಿಕಪ್ಪನ್ನು ಕೊಡಿ, ನಾನು ಪೊನ್ನಪೇಟೆಗೆ ಹೋಗಿ ಕಾಫಿಯನ್ನು ಕೊಟ್ಟು ಬರ್ತೀನಿ ಅಂತ ಹೇಳಿ ಕರಿಯ ಹೋಗಿದ್ರಲ್ಲ. ಇವತ್ತು ಬರಬೇಕಾಗಿತ್ತು ಬೆಳಗ್ಗೆ, ಮಧ್ಯಾಹ್ನ ಆದರೂ ಬರಲಿಲ್ಲ ಅಲ್ವಾ ಅಂತ ವಿಕ್ರಮ್ ಹುಡ್ಕೊಂಡು ಮನೆಗೆ ಹೋಗ್ತಾರೆ. ತೋಟದ ಮಾಲೀಕರು, ಇವರು ಕೆಲಸಕ್ಕೆ ಹೋಗುವಂಥ ತೋಟದ ಮಾಲೀಕ ವಿಕ್ರಮ್ ಅವರು ಹುಡ್ಕೊಂಡು ಮನೆಗೆ ಹೋದಂತಹ ಸಂದರ್ಭದಲ್ಲಿ 4 ರಕ್ತದ ಮಡುವಿನಲ್ಲಿ ಬಿದ್ದಿರೋದನ್ನು ನೋಡಿ ಇವ್ರಿಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಬೆಚ್ಚಿ ಬೀಳ್ತಾರೆ ಆ ಕ್ಷಣಕ್ಕೆ. ಸುತ್ತಮುತ್ತಲಿನದ್ದವರಿಗೆ, ಅವರ ಪರಿಚಯಸ್ಥರಿಗೆ ವಿಷಯವನ್ನು ತಿಳಿಸ್ತಾರೆ. ಎಲ್ಲರೂ ಬಂದು ಹುಡುಕಾಡದ ಸಂದರ್ಭದಲ್ಲಿ ಎಲ್ಲೂ ಕೂಡ ಸಿಗೋದಿಲ್ಲ. ಕಡೆಗೆ ಪೊಲೀಸರಿಗೆ ವಿಷಯ ತಿಳಿಸ್ತಾರೆ. SP ಸ್ಥಳಕ್ಕೆ ಭೇಟಿ ನೀಡ್ತಾರೆ. 4 ಹತ್ಯೆ ಆಗಿದೆ ಅಂತ ಹೇಳಿದ್ರೆ ಅಷ್ಟು ಸಣ್ಣ ವಿಚಾರ ಅಲ್ಲ, ಸುಲಭಕ್ಕೆ ಬಿಡುವಂತಹ ವಿಷಯ ಅಲ್ಲ. ಪೊಲೀಸರಿಗೂ ಕೂಡ ದೊಡ್ಡ ಮಟ್ಟಿಗೆ ತಲೆನೋವಾದಂತಹ ವಿಚಾರ. IG ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾರೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಪ್ರಕರಣದ ಆರೋಪಿಯನ್ನು ಹುಡುಕಿ ಅರೆಸ್ಟ್ ಮಾಡಬೇಕು ಅನ್ನೋಂತಹ ಆರ್ಡರ್ ಕೂಡ ಪೊಲೀಸರಿಗೆ ಪಾಸ್ ಆಗುತ್ತೆ. ಪೊಲೀಸರು ಸಪ್ರೇಟ್ ತಂಡವನ್ನು ಮಾಡಿ ಈ ಆತನ ಆರೋಪಿಯ ಬಂಧನಕ್ಕೆ, ಆತನ ಸೆರೆ ಹಿಡಿಯೋದಕ್ಕೆ ಬೇಕಾದಂತಹ ಕಾರ್ಯಾಚರಣೆಯನ್ನು ಕೈಗೊಳ್ತಾರೆ. ಸಹಜವಾಗಿ ಪೊಲೀಸರಿಗೂ ಕೂಡ ಸುಳಿವು ಸಿಕ್ಕಿರುತ್ತೆ ಯಾರು ಮಾಡಿದ್ದಾರೆ ಅನ್ನುವಂಥದ್ದು. ಮನೆಯಲ್ಲಿ 5 ಮಂದಿ ಇದ್ದಾಗ 4 ಸತ್ತು ಬಿದ್ದಿದ್ದಾರೆ. ಅನುಮಾನ ಹುಟ್ಟೋದು ಮಿಕ್ಕ ಒಬ್ಬನ ಮೇಲೆ. ಆತ ಏಕೆ ಗಿರೀಶ್, ಅವನೇ ಈ ಕೃತ್ಯವನ್ನು ಮಾಡಿದ್ದಾನೆ ಅನ್ನೋದು ಗೊತ್ತಾಗಿರುತ್ತೆ. ಹಾಗಾಗಿ ಆತನನ್ನೇ ಹುಡುಕೊಂಡು ಪೊಲೀಸರು ಬೇರೆ ಬೇರೆ ಕಡೆಗಳಿಗೆ ತೆರಳುತ್ತಾರೆ. ಒಂದೇ ದಿನದಲ್ಲಿ ಆತ ಪೊಲೀಸರ ಬಲೆಗೆ ಬೀಳ್ತಾನೆ ಕೂಡ. ನಂತರದಲ್ಲಿ ತನಿಖೆ ನಡೆಯುತ್ತೆ. ಇಲ್ಲಿ ಮುಖ್ಯವಾಗಿ ನಾನು ಪೊಲೀಸ್ ಅಧಿಕಾರಿಗಳ ಹೆಸರನ್ನು ಉಲ್ಲೇಖ ಮಾಡಬೇಕು. ಈ ಪ್ರಕರಣದಲ್ಲಿ ತನಿಖೆಯನ್ನು ನಡೆಸಿದವರು, ಜೊತೆಗೆ ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ನೀಡೋದಕ್ಕೆ ಮುಂದಂತಹ ಪೊಲೀಸ್ ಸಿಬ್ಬಂದಿಯ ತಂಡದಲ್ಲಿ ನೇತೃತ್ವವನ್ನು ವಹಿಸಿಕೊಂಡಿದ್ದವರು ಇನ್ಸ್ಪೆಕ್ಟರ್ ಶಿವರುದ್ರ ಹಾಗೆ ಶಿವರಾಜ್ R ಮುಧೋಳ ಅನ್ನೋರು. ಇಬ್ಬರು ಅಧಿಕಾರಿಗಳ ನೇತೃತ್ವದ ತಂಡ ಕೊಡಗು ಜಿಲ್ಲಾ SP ರಾಮರಾಜ್ ಅವರ ಮಾರ್ಗದರ್ಶನದಲ್ಲಿ ಚುರುಕಾಗಿ ಕಾರ್ಯಾಚರಣೆ ಕೈಗೊಳ್ತಾರೆ. ಈ ಆತನನ್ನು ವಶಕ್ಕೆ ಪಡೆದು ಬಂಧನಕ್ಕೆ ಒಳಪಡಿಸ್ತಾರೆ. ಆತನೇ ಈ ಕೃತ್ಯವನ್ನು ಮಾಡಿದ್ದಾನೆ ಅನ್ನೋದಕ್ಕೆ ಬೇಕಾದಂಥ ಎಲ್ಲ ಸಾಕ್ಷ್ಯಗಳನ್ನು ಸಂಗ್ರಹಿಸೋದಕ್ಕೆ ಬೇಕಾದಂಥ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಿ, ಏನೆಲ್ಲ ಸಾಕ್ಷ್ಯ ಬೇಕು ಎಲ್ಲವನ್ನು ಸಂಗ್ರಹಿಸಿ, ಈತನೇ ಆರೋಪಿ, ಅಪರಾಧಿ ಅನ್ನೋದಕ್ಕೆ ಎಲ್ಲ ಸಾಕ್ಷ್ಯ ಬೇಕು ಎಲ್ಲವನ್ನು ಕೂಡ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಕೆ ಮಾಡ್ತಾರೆ. ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾದ ಶ್ರೀ S ನಟರಾಜ್ ಅವರ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ಬೇರೆ ಬೇರೆ ಆಯಾಮದಲ್ಲಿ ವಾದ ಪ್ರತಿವಾದಗಳು ನಡೆದು, ಮುಖ್ಯವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಈ ಪ್ರಕರಣದಲ್ಲಿ ಯಾಸೀನ್ ಅಹಮದ್ ಅವರು ಮಹತ್ತರ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಈ ಒಂದು ಶಿಕ್ಷೆ ಆಗಬೇಕು ಅಂತ ಹೇಳಿದ್ರೆ ಅವರ ಪಾತ್ರ ಕೂಡ ದೊಡ್ಡದಿದೆ. ಎಲ್ಲವನ್ನು ಗಮನಿಸಿ ನ್ಯಾಯಾಧೀಶರು ಇವತ್ತು 10ನೇ ತಾರೀಕು ಡಿಸೆಂಬರ್ 10ನೇ ತಾರೀಕು ತೀರ್ಪನ್ನು ಪ್ರಕಟಿಸಿದ್ದಾರೆ. ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ ಅಪರಾಧಿಗೆ
ಮರಣದಂಡನೆಯನ್ನು ವಿಧಿಸಿದ್ದಾರೆ. ಜೊತೆಗೆ 10,000 ರೂಪಾಯಿ ದಂಡವನ್ನು ಕೂಡ ಆತನಿಗೆ ಹಾಕಿದ್ದಾರೆ. ಒಂದು ಐತಿಹಾಸಿಕ ತೀರ್ಪಿಗೆ ವಿರಾಜಪೇಟೆಯ ನ್ಯಾಯಾಲಯ ಸಾಕ್ಷಿಯಾಗಿದೆ. ನಮಗೆ ನಿಮಗೆಲ್ಲ ಆಶ್ಚರ್ಯ ಅನಿಸ್ಬೋದು, ಮಾರ್ಚ್ನಲ್ಲಿ ಘಟನೆ ನಡೆಯುತ್ತೆ, ಡಿಸೆಂಬರ್ನಲ್ಲಿ ತೀರ್ಪು ಬರುತ್ತೆ ಅಂತ ಹೇಳಿದ್ರೆ ಇದು ಸಾಧ್ಯನಾ ಅಂತ. ಇದು ಸಾಧ್ಯ, ನಾವು ನಂಬಲೇಬೇಕಾದಂತಹ ವಿಚಾರ ಇದು. ಇಷ್ಟೆಲ್ಲ ಆದ ನಂತರದಲ್ಲಿ ನಮಗೆ ಪ್ರಶ್ನೆ ಹುಟ್ಟುತ್ತೆ, ಆತನಿಗೆ ಮರಣದಂಡನೆ ಆಗುತ್ತಾ ಅಂತ. ಸಾಧ್ಯ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಆದರೆ ಅವಕಾಶಗಳು ಬೇರೆ ಬೇರೆ ಇದ್ದಾವೆ. ಇದು ಕೆಳ ಹಂತದ ನ್ಯಾಯಾಲಯದಲ್ಲಿ ಬಂದಂತಹ ತೀರ್ಪು. ಒಂದು ಶೀಘ್ರಗತಿಯಲ್ಲಿ ತೀರ್ಪನ್ನು ನೀಡ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಒಂದು ಪಂಕ್ತಿಯನ್ನು ಹಾಕಿಕೊಟ್ಟಿದೆ ವಿರಾಜಪೇಟೆಯ ನ್ಯಾಯಾಧೀಶರು. ಮುಂದಕ್ಕೆ ಅವಕಾಶ ಇದೆ, ಯಾರು ಅಪರಾಧಿ ಇದ್ದಾನೆ ಆತನಿಗೆ ಮೇಲ್ಮನವಿ ಹೋಗೋದಕ್ಕೆ, ಮೇಲ್ಹಂತದ ನ್ಯಾಯಾಲಯಗಳಿಗೆ ಮೇಲ್ಮನವಿಯನ್ನು ಸಲ್ಲಿಸಿ ತನ್ನ ವಾದವನ್ನು ಮುಂದಿಡುವಂತಹ ಅವಕಾಶ ಇದೆ. ಆದರೆ ಆತನ ಜೊತೆಗೆ ಆತನ ಪರವಾಗಿ ಯಾರು ವಾದ ಮಾಡೋದಕ್ಕೆ, ಈ ಪ್ರಕರಣವನ್ನು ಮುಂದೆ ತೆಗೆದುಕೊಂಡು ಹೋಗೋದಕ್ಕೆ ಬರ್ತಾರೋ ಗೊತ್ತಿಲ್ಲ. ಕಡೆಯವರೆಗೆ ನಮಗೆ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿವರೆಗೂ ಕೂಡ, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಹೈಕೋರ್ಟ್ಗೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ರಾಷ್ಟ್ರಪತಿವರೆಗೂ ಹೋಗಿ ಅಲ್ಲಿ ಈ ಮರಣದಂಡನೆಗೆ ತಡೆ ತರುವಂತಹ ಸಾಧ್ಯತೆಯ ಅವಕಾಶಗಳು ಕೂಡ ಇದ್ದಾವೆ. ಅದು ಬೇರೆ ಬೇರೆ ಹಂತದ ಪ್ರಕ್ರಿಯೆಗಳು. ಈಗ ಇಲ್ಲಿ ಬಂದಿರುವಂತಹ ಈ ತೀರ್ಪೇನಿದೆ, ಇದು ಎಂತಹ ಅಪರಾಧ ಮಾಡಿದರೂ ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನ್ಯಾಯಾಂಗ ವ್ಯವಸ್ಥೆಯೊಳಗೆ ಮನಸ್ಸು ಮಾಡಿದರೆ ಇಷ್ಟು ಶೀಘ್ರಗತಿಯಲ್ಲೂ ತೀರ್ಪನ್ನು ಕೊಡ್ಬೋದು ಅನ್ನೋದನ್ನು ನ್ಯಾಯಾಲಯ ತಿಳಿಸಿಕೊಟ್ಟಿದೆ. ಹಾಗಾಗಿ ಒಂದು ಮಟ್ಟಿಗಿನ ಒಂದು ಸಮಾಜಕ್ಕೆ ಸಂದೇಶವನ್ನು ಕೊಟ್ಟಿದೆ. ನ್ಯಾಯ ಎಲ್ಲರ ಪರವಾಗಿ ಇರುತ್ತೆ, ಶೀಘ್ರವಾಗಿಯೂ ಕೊಡ್ಬೋದು, ವಿಳಂಬವಾದರೂ ಆಗ್ಬೋದು. ಆದರೆ 4 ಪ್ರಾಣ ಕಳ್ಕೊಂಡಿದ್ದಾರಲ್ಲ, ಇಲ್ಲಿ ಒಂದು ವಿಚಾರವನ್ನು ನಾನು ಮೆನ್ಷನ್ ಮಾಡ್ತೇನೆ. ಈ ತೀರ್ಪನ್ನು ನೀಡುವಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ಒಂದು ವಿಚಾರವನ್ನು ಹೇಳ್ತಾರೆ. ರಾತ್ರಿಯ ನಿಶ್ಶಬ್ದತೆಯ ಮಧ್ಯೆ ವೃದ್ಧರು, ಮಕ್ಕಳು ಸೇರಿ 4 ನಿರಪರಾಧ ಜೀವಗಳು ಮನೆಯಲ್ಲಿ ಕೊನೆಯುಸಿರೆಳೆದಾಗ ಅದರ ಮೌನಕ್ಕೆ ಉತ್ತರಿಸೋದು ಕಾನೂನಿನ ಕರ್ತವ್ಯ ಅಂತ. ಇದು ಈ ತೀರ್ಪು ಪ್ರಕಟದ ಸಂದರ್ಭದಲ್ಲಿ ನ್ಯಾಯಾಧೀಶರು ಮೆನ್ಷನ್ ಮಾಡಿದಂತಹ ವಿಚಾರ. ಸುದೀರ್ಘ ಹಲವು ಅಂಶಗಳನ್ನು ತೀರ್ಪಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಐತಿಹಾಸಿಕ ತೀರ್ಪು. ಇಂತಹ ತೀರ್ಪನ್ನು ಕೂಡ ನಾವು ನಿರೀಕ್ಷೆ ಮಾಡ್ಬೋದು ಅನ್ನೋಂಥದ್ದನ್ನು ವಿರಾಜಪೇಟೆಯ ನ್ಯಾಯಾಧೀಶರು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರನ್ನ, ಈ ಪ್ರಕರಣದಲ್ಲಿ ಎಲ್ಲ ಸಾಕ್ಷಿಗಳನ್ನು ಕಲೆ ಹಾಕಿ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿದಂತಹ ಪೊಲೀಸರ ತಂಡ, ಜೊತೆಗೆ ವಾದ ಮಂಡನೆ ಮಾಡಿದಂತಹ ಪಬ್ಲಿಕ್ ಪ್ರಾಸಿಕ್ಯೂಟರ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಬೇಕು. ಜೊತೆಗೆ ನ್ಯಾಯಾಂಗದ ಬಗ್ಗೆ ಬೇರೆ ಬೇರೆ ರೀತಿಯಾದಂಥ ಮಾತುಗಳು ಬರ್ತಿರುವ ಸಂದರ್ಭದಲ್ಲಿ ವಿಚಾರಣೆ ವಿಳಂಬವಾಗುತ್ತೆ, ನ್ಯಾಯ ಸಿಗೋದು ವಿಳಂಬವಾಗುತ್ತೆ ಅನ್ನುವಂಥ ಮಾತುಗಳು ಬರ್ತಿರುವಂಥ ಸಂದರ್ಭದಲ್ಲಿ ಕೇವಲ 9 ತಿಂಗಳ ಅವಧಿಯಲ್ಲಿ ಇಂತಹ ಒಂದು ಗಂಭೀರ ಪ್ರಕರಣದಲ್ಲಿ ತೀರ್ಪನ್ನು ಪ್ರಕಟ ಮಾಡಿರೋದಕ್ಕಾಗಿ ನ್ಯಾಯಾಧೀಶರು ಕೂಡ ಅಭಿನಂದನಾರ್ಹರು. ಗೊತ್ತಿಲ್ಲ ಮುಂದೆ ಯಾವ ರೀತಿಯಾಗಿ ಈ ಪ್ರಕರಣ ಸಾಗುತ್ತೆ ಅನ್ನೋದು. ಸದ್ಯಕ್ಕೆ ಇದಿಷ್ಟು ಬೆಳವಣಿಗೆ. ನಾನು ಕಂಟೆಂಟ್ ನಿಮಗೆ ಇಷ್ಟ ಆಗಿದೆಯಾ ಅಂತ ಕೇಳೋದಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಈ 9 ತಿಂಗಳ ಹಿಂದೆ ಆದಂತಹ ಮಾರ್ಚ್ನಲ್ಲಿ ಆದಂತಹ ಪ್ರಕರಣದಲ್ಲಿ ಇವತ್ತು ಬಂದಂತಹ ತೀರ್ಪು ನಿಮಗೆ ಖುಷಿ ಕೊಟ್ಟಿದೆ ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ 5 ಅಮಾಯಕ ಜೀವಗಳನ್ನು ಬಲಿ ಪಡೆದುಕೊಂಡಂತಹ ಕ್ರೂರಿಗೆ ನ್ಯಾಯಾಲಯ ಶಿಕ್ಷೆ ಕೊಟ್ಟಿದೆ ಅನ್ನೋದಷ್ಟೇ ಈಗಿನ ವಿಚಾರ. ಮುಂದೆ ಹೇಗೆ ಬೇಕಾದ್ರೂ ಸಾಗ್ಬೋದು. ಯಾರು ಬೇಕಾದರೂ ಈ ವಿಚಾರವನ್ನು ಮುಂದೆ ತೆಗೆದುಕೊಂಡು ಹೋಗಿ ಜಿಲ್ಲಾ ನ್ಯಾಯಾಲಯಕ್ಕೆ, ಹೈಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಕೊಂಡೊಯ್ಯುವ ಸಾಧ್ಯತೆ ಕೂಡ ಇದೆ, ಹೋಗೋದು ಕೂಡ ಇರ್ಬೋದು. ಯಾವುದನ್ನು ಕೂಡ ನಾವು ಈಗ ಜಡ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ಸದ್ಯಕ್ಕೆ ಇವತ್ತಿನ ತೀರ್ಪಿನ ವಿಚಾರವಾಗಿ ಇಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೇನು ಅನಿಸುತ್ತೆ, ಈ ತೀರ್ಪಿನ ವಿಚಾರವಾಗಿ ನಿಮಗೇನು ಅನಿಸುತ್ತೆ, ಕಮೆಂಟ್ ಮಾಡಿ, ವಿಚಾರಗಳನ್ನ ಹಂಚಿಕೊಳ್ಳಿ. ಇಷ್ಟು ಹೊತ್ತು ಕಾರ್ಯಕ್ರಮ ಎಪಿಸೋಡನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಥ್ಯಾಂಕ್ ಯು. ಮತ್ತೆ ಸಿಗೋಣ. ಧನ್ಯವಾದ.